ಏನಿಲ್ಲ ವಾಕಿಂಗ್ ಅಂತ ಹೊರಟಿದ್ದು. ಏನು ನಿನ್ನ ಗೆಳೆಯನ ಬರುವಿಗಾಗಿ ಬಂದಿಲ್ಲವೇನು? ಹಂಗಾಗಿ ಸುಕನ್ಯಾ, ತಾವು ಬರುವಾಗ ನನ್ನ ಗೆಳೆಯ ಏನಾದರೂ ನೋಡಿದಿರೋ? ನಿನ್ನೆ ನಮ್ಮ ಮನೆಗೆ ಬಂದಿದ್ದ ನಮ್ಮ ಅಣ್ಣನ ಜೊತೆ ಸಿಕ್ಕಾಪಟ್ಟಿ ಹೊಡೆದಾಡಿ ಗೆಳೆಯ. ಯಾಕೆ ಅಂತ? ಅದೇ ಆ ಜೋಡಿ ಎತ್ತುಗಳ ಸರ್ತಿ ಸಲುವಾಗಿ. ಅವರ ಹಿರಿಯಣ್ಣ ಬಸವಂತನಿಲ್ಲವೇ? ಅವರೇ ನಮ್ಮ ಮನೆಗೆ ಮೊದಲು ಬಂದಿದ್ದು ಸಂತೋಷ್. ಇರಲಿ ಸುಕನ್ಯಾ, ನಾನೇ ನನ್ನ ಮಿತ್ರ ಲಕ್ಷ್ಮಣನಿಗೆ ಹೋಗಿ ಬುದ್ಧಿ ಹೇಳಿ ಸರಿಪಡಿಸಿ ಬರುತ್ತೇನೆ. ಸಂತೋಷ್, ನೀನೇನು ಅಲ್ಲಿಗೆ ಹೋಗುದು ಬೇಡ ಕಣೋ, ನಾನೇ ಅಲ್ಲಿಗೆ ಹೋಗುತ್ತೇನೆ. ನೋಡಿ ನೀನೇ ಕರೆಸು. ಅಂದರೆ ಲಕ್ಷ್ಮಣನನ್ನು ನೋಡಬೇಕೆಂಬ ಆಸೆಯಾಗಿದೆ ನಿಮಗೆ? ಬರೀ ಅಷ್ಟೇ ಆಸೆ ಅಷ್ಟೇ ಅಲ್ಲ ಸಂತೋಷ್, ಅವರು ನಾನು ಯಾವಾಗ ನೋಡ್ತೀನಿ ಯಾವಾಗ ಇಲ್ಲ ಅಂತ ನನ್ನ ಮನಸ್ಸು ಹಾಕುತ್ತಾ ಇದೆ. ನೀವಿರುವಾಗ ನನ್ನ ಮಿತ್ರ ಲಕ್ಷ್ಮಣನಿಗೆ ಯಾವ ಕೊರತೆ ಹೇಳು. ನೋಡು ಸಂತೋಷ್, ನೀನು ನನ್ನ ಬೇಗ ಆದಷ್ಟು ಇಲ್ಲಿಗೆ ಕಳಿಸು. ಮಿಕ್ಕಿದ ಕೆಲಸ ನಾನು ನೋಡಿಕೊಳ್ಳುತ್ತೇನೆ. ನೋಡು, ನನ್ನ ಗೆಳತಿ ಮಧುರ ಕಡ ನಿನ್ನನ್ನು ತುಂಬಾ ಕೇಳ್ತಾ ಇದ್ದಳು. ಯಾಕೆ ಗೊತ್ತಾ ಸಂತೋಷ್, ಮಧುರ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾಳೆ. ಬೇಡ ಸುಕನ್ಯಾ, ಬೇಡ. ನಾನು ಇಲ್ಲಿಗೆ ಬಂದಿರುವುದು ಲವ್ ಮಾಡೋದಿಕ್ಕಲ್ಲ, ಓದುವಿಕೆಗಾಗಿ. ಮಧುರಳೊಬ್ಬಳ ಗರ್ಭ ಶ್ರೀಮಂತನ ತಂಗಿ, ನಾನೊಬ್ಬ ಕಡುಬಡವ. ಅವಳಿಗೂ ನನಗೂ ಎಲ್ಲಿ ಹೊಂದಾಣಿಕೆ? ಸಂತೋಷ್, ಪ್ರೀತಿಗೆ ಬಡಿತನ ಸಿರಿತನ ಯಾವುದು ಶಾಶ್ವತವಲ್ಲ. ನೋಡು, ಮಧುರ ಹುಟ್ಟಿರುವುದೇ ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ. ಆದಷ್ಟು ಬೇಗ ಅವಳ ಪ್ರೀತಿ ಎಂಬ ಹಣತೆಗೆ ನೀನು ಹಾಕಿದ್ರೆ ಸಾಕು. ಅದು ಎಲ್ಲ ಓದು ಮುಗಿದ ನಂತರ ವಿಚಾರಿಸಿದ್ರಾಯ್ತು. ನಡೆಯಿರಿ, ಬರ್ತೀನಿ. ಆಯ್ತು, ಬನ್ನಿ ಸಂತೋಷ್, ಹೋಗೋಣ. ಬೇಗ ಬಾ ಮಧುರ, ಬೇಗ ಬಾ. This is